ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಸ್ಟಾರ್ ಮುಕುಳೆಪ್ಪ ಲವ್ ಜಿಹಾದ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಷ್ಟಕ್ಕೂ ಈ ಮುಕುಳೆಪ್ಪ ಅಂದ್ರೆ ಯಾರು? ಇವರ ರಿಯಲ್ ಹೆಸರು ಏನು? ಬಡತನದಲ್ಲಿದ್ದ ಅಣ್ಣ ತಮ್ಮಂದಿರು ಸೇರಿ ಮಾಡಿದ್ದೇನು? ಪೇಂಟಿಂಗ್ ಕೆಲಸ ಮಾಡ್ತಿದ್ದವರು ಯೂಟ್ಯೂಬರ್ಸ್ ಆಗಿದ್ ಹೇಗೆ? ಮುಕುಳೆಪ್ಪ ಲವ್ ಸ್ಟೋರಿ ನಿಮ್ಗೆ ಗೊತ್ತಾ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾರು ಈ ಮುಕುಳೆಪ್ಪ? ಇವರ ರಿಯಲ್ ಹೆಸರು ಖ್ವಾಜಾ ಎಂ ಶಿರಹಟ್ಟಿ. ಧಾರವಾಡ ಮೂಲದ ಇವರದ್ದು ಮುಸ್ಲಿಂ ಕುಟುಂಬ. 5 ಗಂಡು ಮಕ್ಕಳಲ್ಲಿ ಈ ಮುಕುಳೆಪ್ಪ ಅಲಿಯಾಸ್ ಖ್ವಾಜಾ 4ನೇಯವರು. ತಂದೆ ಪೇಂಟಿಂಗ್ ಕೆಲಸ ಮಾಡ್ತಿದ್ರು. ಅಂದ್ರೆ ಲಾರಿ, ಟ್ರ್ಯಾಕ್ಟರ್ ಮತ್ತು ಬೋರ್ಡ್ಗಳ ಮೇಲೆ ಪೇಂಟಿಂಗ್ ಮಾಡೋ ಕೆಲಸ. ಅಣ್ಣಂದಿರು, ಅತ್ತಿಗೆಯರು, ಅವರ ಮಕ್ಕಳೆಲ್ಲ ಸೇರಿ ಇವರದ್ದು 15 ಜನರ ತುಂಬು ಕುಟುಂಬ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು. ಅಣ್ಣಂದಿರಲ್ಲಿ ಒಬ್ರು ಪೇಂಟಿಂಗ್ ಹೋದ್ರೆ ಮತ್ತೊಬ್ಬರು ಆಟೋ ಓಡಿಸ್ಕೊಂಡಿದ್ರು. 2020ರ ವೇಳೆಗೆ ಖ್ವಾಜಾ ಎಂ ಶಿರಹಟ್ಟಿ ಅಂದ್ರೆ ಈ ಮುಕುಳೆಪ್ಪ ಸ್ಕೂಲ್ಗೆ ಹೋಗ್ತಿದ್ರು. ಈ ನಡುವೆ ಆಟೋ ಓಡಿಸ್ತಿದ್ದ ಅಣ್ಣ ಟಿಕ್ಟಾಕ್ನಲ್ಲಿ ವಿಡಿಯೋ ಮಾಡೋಕೆ ಶುರು ಮಾಡಿದ್ರು. ವಿಡಿಯೋಗಳು ವೈರಲ್ ಕೂಡ ಆಗ್ತಿದ್ವು. ಸ್ಕೂಲ್ಗೆ ರಜೆ ಇದ್ದಾಗ ಖ್ವಾಜಾ ಕೂಡ ವಿಡಿಯೋದಲ್ಲಿ ಆಕ್ಟಿಂಗ್ ಮಾಡ್ತಿದ್ರು. ಕೊರೋನಾ ಲಾಕ್ಡೌನ್ ಬದಲಾಯಿತು ಜೀವನ. ಆಗ ವಿಡಿಯೋ ಮಾಡೋಕೆ ಒಳ್ಳೆಯ ಮೊಬೈಲು ಇರಲಿಲ್ಲ, ಕ್ಯಾಮ್ರಾ ಅಂತೂ ಮೊದಲೇ ಇರಲಿಲ್ಲ. ಆಗ ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಿದ್ದ ಅಣ್ಣ ಒಂದು ಸ್ಮಾರ್ಟ್ ಫೋನ್ ತಗೊಂಡಿದ್ರು. ಅದೇ ಮೊಬೈಲ್ನಲ್ಲಿ ವಿಡಿಯೋಗಳನ್ನು ಶೂಟ್ ಮಾಡಲಾಗ್ತಿತ್ತು. 2020ರಲ್ಲಿ ಕೊರೋನಾ ಲಾಕ್ಡೌನ್ ಆದಾಗ ಯಾರಿಗೂ ಕೆಲಸ ಇರಲಿಲ್ಲ. ಖ್ವಾಜಾಗೆ ಸ್ಕೂಲು ಇರಲಿಲ್ಲ. ಆಗ ಅಣ್ಣ ತಮ್ಮಂದಿರು ಮತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಟಿಕ್ಟಾಕ್ನಲ್ಲಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಕೆ ಶುರು ಮಾಡಿದ್ರು. ತುಂಬ ವೈರಲ್ ಆಯಿತು. ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ವಿಡಿಯೋ ಮಾಡಿಕೊಂಡು ಟೈಮ್ ಕಳೀತಿದ್ದೀರಿ ಅಂತ ಊರಿನವರೆಲ್ಲ ಇವರಿಗೆ ಬೈತಿದ್ರು. ಈ ನಡುವೆ ಟಿಕ್ಟಾಕ್ ಬ್ಯಾನ್ ಆಗೋಯ್ತು. ಆಗ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋಕೆ ಶುರು ಮಾಡಿದ್ರು. ಯೂಟ್ಯೂಬ್ನಲ್ಲೂ ವಿಡಿಯೋಗಳು ತುಂಬ ಮೆಚ್ಚುಗೆಗೆ ಪಾತ್ರವಾದವು. ಮುಕುಳೆಪ್ಪ ಕೂಡ ಸೆಕೆಂಡ್ PUCಗೆ ಓದು ನಿಲ್ಲಿಸಿಬಿಟ್ರು. ಖ್ವಾಜಾಗೆ ಮುಕುಳೆಪ್ಪ ಹೆಸರು ಬಂದಿದ್ದು ಹೇಗೆ? ಏನ್ ಈ ಮನುಷ್ಯ ಅಸಹ್ಯವಾಗಿ ಮುಕುಳೆಪ್ಪ ಅಂತ ಹೆಸರಿಟ್ಕೊಂಡಿದ್ದಾನೆ ಅಂತ ಅನಿಸಬಹುದು. ಆದರೆ ಉತ್ತರ ಕರ್ನಾಟಕ ಕಡೆ ಅದೊಂದು ಬೈಗುಳ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ವಿಡಿಯೋ ಒಂದರಲ್ಲಿ ಖ್ವಾಜಾಗೆ ಮುಕುಳೆಪ್ಪ ಅಂತ ಬೈಯೋ ಸೀನ್ ಇತ್ತು. ಆ ಡೈಲಾಗ್ ತುಂಬ ವೈರಲ್ ಆಗಿ ಖ್ವಾಜಾಗೆ ಎಲ್ಲರೂ ಮುಕುಳೆಪ್ಪ ಅಂತಲೇ ಕರೆಯೋಕೆ ಶುರು ಮಾಡಿದ್ರು. ನಂತರದಲ್ಲಿ ಯೂಟ್ಯೂಬ್ಗೂ ಮುಕುಳೆಪ್ಪ ರಿಯಲ್ ಟೀಮ್ ಅಂತ ಹೆಸರಿಟ್ಕೊಂಡ್ರು. ಎಲ್ಲರ ನಡುವೆ ಮುಕುಳೆಪ್ಪ ಅಂತಲೇ ಫೇಮಸ್ ಆಗೋದ್ರು. ಇದು ಕೆಲವರಿಗೆ ಅಸಹ್ಯ ಅನಿಸಬಹುದು. ಆದರೆ ನಮ್ಮದು ಕಾಮಿಡಿ ಚಾನಲ್ ಆಗಿರೋದ್ರಿಂದ ಇದನ್ನು ಕೂಡ ಜನ ಕಾಮಿಡಿಯಾಗಿ ತಗೋತಾರೆ ಅನ್ನೋ ನಂಬಿಕೆ ಇದೆ ಅಂತ ಮುಕುಳೆಪ್ಪ ಹೇಳ್ಕೊಂಡಿದ್ದಾರೆ. ಸದ್ಯ ಇವರ ಚಾನೆಲ್ನಲ್ಲಿ 24 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಖ್ವಾಜಾ ಮುಕುಳೆಪ್ಪ ಕಷ್ಟದ ದಿನಗಳು. ಚಾನೆಲ್ ಮಾಡಿದ ಆರಂಭದಲ್ಲಿ ಮುಕುಳೆಪ್ಪಗೆ ದುಡ್ಡು ಬರ್ತಿರ್ಲಿಲ್ಲ. 6 ತಿಂಗಳ ಕಾಲ ದುಡ್ಡಿಲ್ಲದೆ ಕೆಲಸ ಮಾಡಬೇಕಾಯ್ತು. ಈ ಟೈಮಲ್ಲಿ ಶೂಟಿಂಗ್ ಮಾಡಲು ದೂರದ ಜಾಗಗಳಿಗೆ ಹೋಗ್ತಿದ್ರು. ಅಣ್ಣನ ಆಟೋದಲ್ಲಿ ಹೋಗ್ತಿದ್ದ ಮುಕುಳೆಪ್ಪ ಮತ್ತು ತಂಡಕ್ಕೆ ಊಟ ಮಾಡೋಕ್ಕೂ ದುಡ್ಡಿರ್ತಿರ್ಲಿಲ್ಲ. ಜಸ್ಟ್ ನೀರು ಕುಡ್ಕೊಂಡು ಆಕ್ಟಿಂಗ್ ಮಾಡಿದ್ದು ಇದೆ. ವೀಕ್ಷಕರಿಗೆ ಒಳ್ಳೆಯ ಕಂಟೆಂಟ್ ಕೊಡಬೇಕು ಅಂತ ಅಣ್ಣ ಕಂಪ್ಯೂಟರ್ ಕ್ಲಾಸ್ಗೆ ಸೇರಿ ವಿಡಿಯೋ ಎಡಿಟಿಂಗ್ ಎಲ್ಲ ಕಲ್ತ್ಕೊಂಡ್ರು. ಈಗಲೂ ಅಷ್ಟೇ, ಅಣ್ಣ ತಮ್ಮ ಎಲ್ಲರೂ ಜೊತೆಗೆ ಸೇರ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡಿ ಶೂಟ್ ಮಾಡಿ ಎಡಿಟಿಂಗ್ ಮಾಡ್ತಿದ್ದಾರೆ. ನಟಿಸಬೇಕು ಅಂತ ಆಸೆ ಇರೋರು ಗದಗ, ದಾವಣಗೆರೆಯಿಂದೆಲ್ಲ ಬರ್ತಾರೆ. ಅವರಿಗೆ ಮುಕುಳೆಪ್ಪ ಜಸ್ಟ್ ಬಸ್ ಚಾರ್ಜ್ ಮಾತ್ರ ಕೊಡ್ತಾರಂತೆ. ಆದರೂ ನಟಿಸೋಕೆ ಅವಕಾಶ ಸಿಕ್ಕರೆ ಸಾಕು, ದುಡ್ಡು ಬೇಡ ಅಂತ ಬರೋ ನಟರೇ ಜಾಸ್ತಿ ಇದ್ದಾರೆ ಅಂತ ಖ್ವಾಜಾ ಮುಕುಳೆಪ್ಪ ಹೇಳ್ಕೊಂಡಿದ್ದಾರೆ. ಯೂಟ್ಯೂಬ್ ದುಡ್ಡಲ್ಲಿ ಮನೆ, ಕಾರು, ಕ್ಯಾಮರಾ. ನಿರಂತರವಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕ್ತಾ ಬಂದ ಖ್ವಾಜಾ ಮುಕುಳೆಪ್ಪ ತಂಡಕ್ಕೆ ನಂತರದಲ್ಲಿ ದುಡ್ಡು ಬರಲು ಶುರುವಾಯಿತು. ಪ್ರಮೋಷನ್, ಯೂಟ್ಯೂಬ್ ಆದಾಯ ಎಲ್ಲ ಸೇರಿ ಒಳ್ಳೆಯ ಇನ್ಕಮ್ ಜನರೇಟ್ ಆಗ್ತಿತ್ತು. ನಂತರದಲ್ಲಿ ಖ್ವಾಜಾ ಮುಕುಳೆಪ್ಪ ಕುಟುಂಬ ಸೇರಿ ದೊಡ್ಡ ಮನೆ ಕಟ್ಟಿಸಿಕೊಂಡ್ರು. ಕ್ಯಾಮರಾ ತಗೊಂಡ್ರು. ಸ್ಟುಡಿಯೋ, ಕಚೇರಿ ಮಾಡಿಕೊಂಡು ಫುಲ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರು. ನಾವೇ ದುಡ್ಡು ಹಾಕಿ ಸಿನಿಮಾ ಮಾಡೋ ಕನಸು ಕೂಡ ಹೊಂದಿದ್ದೀವಿ ಅಂತ ಮುಕುಳೆಪ್ಪ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ವಿಷಯ ಅಂದರೆ ಇವರ ತಂಡ ಸೇರ್ಕೊಂಡು ಇವರ ಮನೆಯಲ್ಲಿ ಗಣಪತಿ ಕೂರಿಸೋ ಸಂಪ್ರದಾಯ ಹೊಂದಿದೆ. ಖ್ವಾಜಾ ಮುಕುಳೆಪ್ಪ ಲವ್ ಸ್ಟೋರಿ ಹೇಗಿದೆ?
ಖ್ವಾಜಾ ಮುಕುಳೆಪ್ಪ ಕಳೆದ 2.5 ವರ್ಷಗಳಿಂದ ಗಾಯತ್ರಿ ಜಾಲಿಹಾಳ ಅನ್ನೋ ಹಿಂದೂ ಯುವತಿಯನ್ನ ಪ್ರೀತಿಸ್ತಿದ್ರು. ಕಳೆದ ಜೂನ್ 5ರಂದು ಇಬ್ಬರು ರಿಜಿಸ್ಟರ್ ಮ್ಯಾರೇಜ್ ಆದ್ರು. ಆದರೆ ಇತ್ತೀಚೆಗೆ ಗಾಯತ್ರಿ ಜಾಲಿಹಾಳ ತಂದೆ ತಾಯಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿ ಇದು ಲವ್ ಜಿಹಾದ್ ಅಂತ ದೂರು ನೀಡಿದ್ರು. ಖ್ವಾಜಾ ನಮ್ಮ ಮಗಳನ್ನ ಮೈಂಡ್ ವಾಶ್ ಮಾಡಿ ಬೆದರಿಸಿ ಅಪಹರಿಸಿ ಮದುವೆ ಆಗಿದ್ದಾನೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು. ಹಿಂದೂ ಸಂಘಟನೆಗಳು ಕೂಡ ಇದು ಲವ್ ಜಿಹಾದ್ ಅಂತ ಬೀದಿಗೆ ಇಳಿದ್ವು. ಹೀಗಾಗಿ ಪೊಲೀಸರು ಮುಕುಳೆಪ್ಪರನ್ನ ವಶಕ್ಕೆ ಪಡೆದು ಗಾಯತ್ರಿಯನ್ನ ರಕ್ಷಿಸಿದ್ರು. ಆದರೆ ಪೊಲೀಸ್ ಸ್ಟೇಷನ್ಗೆ ಬಂದ ಗಾಯತ್ರಿ ನಾನು ಖ್ವಾಜಾ ಮುಕುಳೆಪ್ಪನನ್ನು ಇಷ್ಟಪಟ್ಟು ಮದುವೆ ಆಗಿದ್ದು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಮುಕುಳೆಪ್ಪ ಮತ್ತು ಗಾಯತ್ರಿ ಜೊತೆಯಾಗಿ ವಿಡಿಯೋ ಮಾಡಿ ನಾವು ಪ್ರೀತಿಸಿ ಮದುವೆ ಆಗಿದ್ದೀವಿ, ಇದು ಲವ್ ಜಿಹಾದ್ ಅಲ್ಲ, ಕಲಾವಿದರ ನಡುವೆ ಧರ್ಮ ತರಬೇಡಿ, ನಮ್ಮನ್ನ ಬದುಕಲು ಬಿಡಿ, ನಾನು ಗಾಯತ್ರಿಯನ್ನ ಮತಾಂತರ ಮಾಡಲ್ಲ, ಆಕೆ ಹಿಂದೂ ಆಗಿಯೇ ಇರ್ತಾಳೆ, ನಾನು ನನ್ನ ಧರ್ಮ ಪಾಲಿಸ್ತೀನಿ ಅಂತ ಸ್ಪಷ್ಟನೆ ನೀಡಿದ್ರು. ಫ್ರೆಂಡ್ಸ್, ಇದು ಖ್ವಾಜಾ ಮುಕುಳೆಪ್ಪ ಯಾರು ಅನ್ನೋದರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನನ್ಸುತ್ತೆ? ಗಾಯತ್ರಿ ಖ್ವಾಜಾ ಮುಕುಳೆಪ್ಪದು ನಿಜವಾದ ಪ್ರೀತಿನ ಅಥವಾ ಲವ್ ಜಿಹಾದ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.